खुशामदीद मोहतरम नाज़रीन, आप तमाम का HKA न्यूज़ चैनल में खैर मक़दम है। राकेश किशोर तिवारी के जरिए सुप्रीम कोर्ट के चीफ जस्टिस इज्जत माब BR गवाई सर की तौहीन पर आज हुलसूर तालुका में भारतीय दलित पैंथर हुलसूर तालुका की जानिब से एक रैली निकाली गई। इस रैली में भारतीय दलित पैंथर हुलसूर तालुका के सदर मारुति गायकवाड़, नायब सदर संतोष फूले, कारगुजार सदर चंद्रकांत शिंदे, खजांची आकोश कामले, गौरव सदर विनोद वांगखेड़े, बसवा कल्याण तालुका सेक्रेटरी महेंद्र मुंद्रेकर ने तहसीलदार के तवस्सुत से हुलसूर के सदर और वजीर आजम हिंद को मुबारकबाद दी। भारतीय दलित पैंथर की जानिब से कहा गया कि किशोर तिवारी को इस शख्स के खिलाफ सख्त कार्रवाई करनी चाहिए। पेश है इस खुसूस में मुकम्मल तफसीलात बसवा कल्याण से HK न्यूज़ चैनल के लिए ये खुसूसी रिपोर्ट। मज़ीद ताज़ा तरीन खबरों से जुड़े रहने के लिए चैनल को लाइक, शेयर, सब्सक्राइब और फॉलो जरूर करें। सभी हमारे BK9 न्यूज लाइव मीडिया चैनल, सभी हमारे HK न्यूज हिंदी न्यूज 24x7 से, जैसे कि बीदर जिले के हुलसूर तालुके में भारतीय दलित पैंथर की ओर से जो न्यू दिल्ली के मुख्य न्यायाधीश गवाई साहब का अपमान होने पर भारतीय दलित पैंथर की ओर से तहसीलदार जी को एक लेटर दिया गया है। इस संदर्भ में जो भारतीय दलित पैंथर के मुख्यस्थ है, अभी हमारे BK9 न्यूज लाइव मीडिया चैनल HKA न्यूज हिंदी न्यूज 24x7 से लाइव आ रहे हैं। ऐसे ही सनसनी खबरों के लिए देखते रहिए BK9 न्यूज लाइव मीडिया चैनल HKA न्यूज, हर कदम हर वक्त आपके साथ। ಭಾರತೀಯ ದಲಿತ ಪ್ಯಾಂಥರ್ ಹುಲ್ಸೂರು ವತಿಯಿಂದ ಇಂದು ದಿನಾಂಕ 9/10/2025 ಸನ್ಮಾನ್ಯ ಶ್ರೀ ಭಾರತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ BR ಗವಾಯಿಜಿ ಸಾಹೇಬರಿಗೆ ಅವಮಾನವನ್ನು ಖಂಡಿಸಿ ಇಂದು ಪ್ರೊಟೆಸ್ಟ್ ಮುಖಾಂತರವಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರವಾಗಿ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ। ಈ ಒಂದು ವಿಷಯ ಏನೆಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ರಚಿಸಿದಂಥ ಸಂವಿಧಾನದ ಮೇರೆಗೆ ಯಾವುದೇ ಸಮಾಜದ ವ್ಯಕ್ತಿ ಯಾವುದೇ ಸ್ಥಾನದಲ್ಲಿ ಕೂತಿದ್ದರೂ ಸಹಿತ ಆ ಸ್ಥಾನಕ್ಕೆ ಗೌರವ ಕೊಡುವಂಥ ಕರ್ತವ್ಯ ಇಡೀ ಭಾರತದ ದೇಶದ ಎಲ್ಲ ಪ್ರಜೆಯದಾಗಿರ್ತದೆ। ಆದರೆ ನಿನ್ನೆ ನಡೆದಂಥ 6ನೇ ಅಕ್ಟೋಬರ್ ಘಟನೆ ಮುಖ್ಯ ನ್ಯಾಯಮೂರ್ತಿ BR ಗವಾಯಿಜಿ ಸಾಹೇಬರಿಗೆ ನಾದಣ್ಣನ ಸೋಳೆ ಮಗ ವಕೀಲ್ ಅಂತವ ಆತನು ಎಸೆಯೋದ್ರ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬರಿಗೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತಾಗಿದೆ ಮುಖ್ಯವಾಗಿ। ನಂತರ ಚೀಫ್ ಜಸ್ಟಿಸ್ ನಂತರ ಎಲ್ಲರೂ ಮೊದಲು ಅಂಬೇಡ್ಕರ್ಗೆ ಅವಮಾನ ಮಾಡಿದಾನವ। ಅದಕ್ಕಾಗಿ ನಾವು ಇದು ಉಗ್ರ ಹೋರಾಟ ಮಾಡಲು ಸದಾ ಸಿದ್ಧರಿದ್ದೆವು ಮತ್ತು ಇದು ಈ ರೀತಿಯೇ ಅವರ ಮನಸ್ಸಿನಲ್ಲಿ ಇಂಥದೇ ಇತ್ತಂದ್ರೆ ಅವ್ರಿಗೆ ಕಠಿಣ ಶಿಕ್ಷೆ ಗುರಿಪಡಿಸೋ ತನಕ ನಾವು ನಿದ್ದೆ ಮಾಡೋದಿಲ್ಲ ಮುಖ್ಯವಾಗಿ। ಆನಂತರ ಇವತ್ತು ನಾವು ಹುಲಸೂರು ತಾಲೂಕದಲ್ಲಿ ಅಷ್ಟೇ ಹೋರಾಟ ಮಾಡುತ್ತಾ ಇಲ್ಲ, ಇಡೀ ರಾಜ್ಯದಂತ ನಿರಂತರವಾಗಿ ಹೋರಾಟ ಮಾಡ್ತೇವೆ। ಎಲ್ಲಿವರೆಗೆ ಆತನಿಗೆ ಶಿಕ್ಷೆ ಆಗೋದಿಲ್ಲವೋ ಅಲ್ಲಿವರೆಗೆ ನಿರಂತರವಾಗಿ ಹೋರಾಟ ಮಾಡ್ತೇವೆ। ಯಾಕಂತಂದ್ರೆ ಅವ ಹಿಂದೆಂದೂ ನಡೆಯದಂಥ ಘಟನೆ ಉದ್ದೇಶಪೂರ್ವಕ ಮಾಡಿದನೋ ಹಾಗೆ ಯಾರು ಷಡ್ಯಂತ್ರಕ್ಕೆ ಮಾಡಿದನೋ ಅದು ಗೊತ್ತಿಲ್ಲ, ಆದರೆ ಆತನ ಮೇಲೆ ಕ್ರಮ ಕೈಗೊಳ್ಳುವವರೆಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ। ಸಾಕಷ್ಟು ಗೌರವಾನ್ವಿತ ರಾಷ್ಟ್ರಪತಿಗಳವರಿಗೆ ರಾಷ್ಟ್ರಪತಿಗಳ ಭವನ ನವದೆಹಲಿ ಭಾರತ ಮಾನ್ಯ ತಹಸೀಲ್ದಾರರು ಹುಲಸೂರು ಅವರ ಮುಖಾಂತರ ಈ ಒಂದು ಪ್ರೊಟೆಸ್ಟ್ ಮುಖಾಂತರವಾಗಿ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ। ಮಾನ್ಯರ ವಿಷಯ, ಭಾರತ ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ನ್ಯಾಯಾಧೀಶರಾದ ಶ್ರೀ BR ಗವಾಯಿಜಿ ರವರ ಮೇಲೆ ನಡೆದ ದಾಳಿಯನ್ನು ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತೀಯ ದಲಿತ ಪ್ಯಾಂಥರ್ ಹುಲಸೂರು ವತಿಯಿಂದ ಭಾರತ ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ನ್ಯಾಯಾಧೀಶರಾದ ಶ್ರೀ BR ಗವಾಯಿಜಿ ಅವರಿಗೆ ವಕೀಲನೊಬ್ಬನು ಎಸೆದು ಅವಮಾನ ಮಾಡಿರುವ ಘಟನೆಯನ್ನು ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಭಾರತ ದಲಿತ ಪ್ಯಾಂಥರ್ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ। ಆ ವಕೀಲನ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸಿ ಜೀವಾವಧಿ ಶಿಕ್ಷೆ ನೀಡಬೇಕೆಂದು ಈ ಮನವಿ ಪತ್ರದ ಮೂಲಕ ಆಗ್ರಹಿಸುತ್ತೇವೆ। ಬುದ್ಧ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅನುಯಾಯದ ದಲಿತ ಸಮುದಾಯಕ್ಕೆ ಸೇರಿರುವ ಮುಖ್ಯ ನ್ಯಾಯಮೂರ್ತಿ BR ಗವಾಯಿಜಿ ಅವರು ಸಾಮಾಜಿಕ ಪ್ರತಿರೋಧಗಳನ್ನು ಎದುರಿಸಿ ಅರ್ಹತೆ ಮತ್ತು ಸಾಧನೆ ಮೂಲಕ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ। ಜಾತಿ ಮೂಲದ ಅಸಮಾನತೆ ಮತ್ತು ಅಸಹನೆ ಸಂವಿಧಾನ ಜಾರಿಗೆ ಬಂದ ಹಾಗೂ ದೇಶದ ಅತ್ಯುನ್ನತ ಸ್ಥಾನದಲ್ಲಿದ್ದರೂ ಶೋಷಿತರ ಶೋಷಣೆ ತಪ್ಪಿದಲ್ಲಿ ಎನ್ನುವುದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆ। ಸಂವಿಧಾನ ಅಪಾಯದಲ್ಲಿದೆ ಎಂಬ ನಮ್ಮ ಆತಂಕಕ್ಕೆ ಇಂದು ನೇರ ಪುರಾವೆ ಸಿಕ್ಕಿದೆ। ದೇಶದ ಇತಿಹಾಸದಲ್ಲಿ ಎಂದೂ ನಡೆದ ಈ ಮಾದರಿ ಕೃತ್ಯ ಈಗ ನಡೆದಿದೆ।
ಆದ್ದರಿಂದ ಮನುವಾದಿಗಳ ಈ ಕಪ್ಪು ಚುಕ್ಕಿಯನ್ನು ಎಂದಿಗೂ ಅಳಿಸಲು ಸಾಧ್ಯವಿಲ್ಲ. ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿಜಿ ಅವರು ಒಬ್ಬಂಟಿಯಲ್ಲ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವ ಕೋಟ್ಯಾಂತರ ಜಾತ್ಯತೀತ ಮನಸ್ಸುಗಳು ಅವರ ಬೆಂಬಲಕ್ಕಿವೆ. ಈ ದೇಶದ ಎಲ್ಲ ಜಾತಿ, ಧರ್ಮ ಮತ್ತು ಪಕ್ಷಗಳು ಜನರು ಈ ಘಟನೆಯನ್ನು ಅತ್ಯಂತ ತೀವ್ರವಾಗಿ ಖಂಡಿಸಬೇಕು. ಎಸೆದು ಅವಮಾನಿಸಿರುವ ವಕೀಲನ ವಿರುದ್ಧ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿ ಜೀವಾವಧಿ ಶಿಕ್ಷೆಗೆ ಒಳಪಡಿಸಬೇಕು. ತಪ್ಪಿಸಿದ ವ್ಯಕ್ತಿಯ ವಕೀಲರ ಸಂಘದಲ್ಲಿರುವ ಸದಸ್ಯತ್ವವನ್ನು ಕಾಯಮಾಗಿ ರದ್ದುಪಡಿಸಬೇಕು. ಕೇಂದ್ರ ಸರ್ಕಾರ ವಕೀಲನ ವಿರುದ್ಧ ಸ್ವಯಂ ಪ್ರೇರಣೆಯಿಂದ ಪ್ರಕರಣ ದಾಖಲಿಸಬೇಕು ಹಾಗೂ ಜೀವಾವಧಿ ಶಿಕ್ಷೆ ವಿಧಿಸಲೇಬೇಕೆಂದು ಭಾರತೀಯ ದಲಿತ ಪಂಥರ್ ಆಗ್ರಹಿಸುತ್ತಿದೆ. ಡಾ. ಅಂಬೇಡ್ಕರ್ ಭಾರತೀಯ ಸಂವಿಧಾನ ನ್ಯಾಯಮೂರ್ತಿ ಮತ್ತು ನ್ಯಾಯಾಲಯಕ್ಕೆ ಅವಮಾನಿಸುವ ವ್ಯಕ್ತಿಗಳ ಮೇಲೆ ಕಡ್ಡಾಯವಾಗಿ ದೇಶದ್ರೋಹದ ಪ್ರಕರಣ ದಾಖಲಿಸಿ ಕಾನೂನು ರೀತಿಯ ಕ್ರಮ ಕೈಗೊಂಡು ಜೀವಾವಧಿ ಅಥವಾ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕೆಂದು ಈ ಮನವಿ ಪತ್ರದ ಮುಖಾಂತರ ಆಗ್ರಹಿಸುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ಇತಿ ತಮ್ಮ ಮನವಿದಾರರು ಭಾರತೀಯ ದಲಿತ ಪಂಥರ್ ಹುಲ್ಸೂರು ಶಾಖೆ ಬಸವ ಕಲ್ಯಾಣ ವತಿಯಿಂದ ಈ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ಇಂದು ನಾವು ಪ್ರೊಟೆಸ್ಟ್ ಮುಖಾಂತರವಾಗಿ ಕೊಡ್ತಾ ಇದ್ದೇವೆ. ನಾವು ಮಾಡಿದೆವು. आज दिनांक 9/2025 या दिवशी भारतीय दलित पॅन्थर हुलसूरच्या वतीनं डॉक्टर BR गवई साहेबांचं अवमान केल्याबद्दल एक हरामखोर राकेश किशोर यांनी डॉक्टर गवई साहेबाला न्यायाधीश साहेबांचं अवमान केल्याबद्दल त्या हरामखोरांना फाशीची शिक्षा द्यावी अशी मी भारतीय दलित पॅन्थरकडून विनंती करतो. जय हिंद, जय संविधान, जय भीम.